ಕೃಷ್ಣ ಸಮಯಕ್ಕಾಗಿ ಆ ಮಾಹಿತಿಗಾಗಿ ಇವತ್ತಿನ ಎಲೆಕ್ಷನ್ ರೌಂಡ್ ಟೇಬಲ್ ನಲ್ಲಿ ನನ್ನ ಜೊತೆ ನನ್ನ ಸಹೋದ್ಯೋಗಿಗಳಾದ ಪೃಥ್ವಿ ಮತ್ತೆ ಮಧು ಇದ್ದಾರೆ. ನಮಸ್ಕಾರ, ಇಬ್ಬರಿಗೂ ಸ್ವಾಗತ. ಮಧು, ನೋಡಿ ಎಷ್ಟು ಸಿಂಪಲ್ ಇದೆ ಇದರಲ್ಲಿ. ಏನು ನಾವು ಭಾರಿ ತಲೆ ಕೆರ್ಕೊಂಡು ಯೋಚನೆ ಮಾಡೋಷ್ಟಿಲ್ಲ. ಕುಮಾರಸ್ವಾಮಿ ಅವರು ಜಾಸ್ತಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಸಿನ ವೋಟ್ಗಳನ್ನ ಕಿತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಸು ಎಷ್ಟು ಸೀಟ್ಗಳನ್ನ ಪಡ್ಕೊಳ್ಳುತ್ತೋ ಅಷ್ಟೇ ಸಾಧ್ಯತೆಗಳು ಅವರು ಸಂಪೂರ್ಣ ಬಹುಮತ ಪಡೆಯೋದ್ರ ಕಡೆ ಅದು ಬೆಳವಣಿಗೆಯನ್ನು ಕಾಣುತ್ತೆ. ಕುಮಾರಸ್ವಾಮಿ ಅವ್ರನ್ನ ಕಟ್ಟಾಕ್ಬಿಟ್ರೆ ಅವ್ರು ಪ್ರಚಾರ ಮಾಡೋದು ಕಡಿಮೆ ಆಗುತ್ತೆ. ಇದ್ರ ಮೂಲಕ ನಾವು ನಮ್ಮ ಪ್ರಚಾರವನ್ನು ಹೆಚ್ಚಿಸ್ಕೋಬಹುದು. ಕಟ್ಟಾಕ್ಬೇಕು ಅಂದ್ರೆ ಏನು ಮಾಡಬೇಕು? ಪ್ರಬಲ ಪ್ರತಿಸ್ಪರ್ಧೆಯನ್ನು ಕರ್ಕೊಂಡ್ಬರ್ಬೇಕು. ಇದನ್ನ ಮೀರಿ ಪ್ಲೀಸ್. ಸ್ಪಷ್ಟವಾಗಿ ನೀವು ಹೇಳಿದ್ದಂತ ಏನು ಮೊದಲನೇ ಆಯಾಮ ಖಂಡಿತ ಅಲ್ಲಿ ಗೋಚರ ಆಗ್ತಾ ಇದೆ. ಇನ್ನು ಅದರ ಹೊರತಾಗಿ ಏನು ಕಳೆದ ಸಲ ಏನು ಚುನಾವಣೆಯಲ್ಲಿ ನಾವು ನೋಡಿದಂತೆ 2 ಲಕ್ಷ ಮತಗಳಲ್ಲಿ ಒಂದು 70-80 ಸಾವಿರ ಇಕ್ಬಾಲ್ ಹುಸೇನ್ ಅವರೇ ತಗೊಂಡಿದ್ರು ಅಂದ್ರೆ ಅಲ್ಲಿ ಒಕ್ಕಲಿಗ ಮತ ಆಲ್ಮೋಸ್ಟ್ 1,10,000 ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಅಲ್ಲಿ ಅತ್ಯಂತ ದೊಡ್ಡ ಅವಕಾಶ ಇದೆ. ಇಂಥ ಅವಕಾಶದ ಹೊರತಾಗಿಯೂ ಯಾಕೆ DK ಅವರು ಒಂದು ರಿಸ್ಕ್ ಅನ್ನ ತೆಗೆದುಕೊಳ್ತಿಲ್ಲ ಕಂಡು ಬಂದ್ರೆ ಭವಿಷ್ಯದಲ್ಲಿ ಲೆಕ್ಕಾಚಾರ, ಅನುಕೂಲ, ಲಾಭ ಇದೆಲ್ಲವನ್ನೂ ನೋಡಿಕೊಂಡು ಅಕಸ್ಮಾತ್ ಜಾತ್ಯತೀತ ಜನತಾದಳದ ಮುಂದೆ ಹೋಗುವಂಥ ಪರಿಸ್ಥಿತಿ ಬಂದರೆ 2018 ರೀತಿ ಅಂಥ ಸಂದರ್ಭದಲ್ಲಿ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ಇಲ್ಲಿ ವೈಯಕ್ತಿಕವಾಗಿ ಅವರ ದಾಳಿಗಾಗಲಿ ಅಥವಾ ರಾಜಕೀಯ ದಾಳಿ ಪಾರ್ಟಿಯಾಗಿ ಮತ್ತು ಆಸ್ ಇದಾಗಿ ವ್ಯಕ್ತಿಯಾಗಿ ನಡೀತಾ ಇಲ್ಲ ಅನ್ನೋ ಒಂದು ಮಾತು ಅಭಿಪ್ರಾಯ ಬರುವಂಥ ಏನು ವಾತಾವರಣ ಕಂಡು ಬರುವಂಥ ಸಂದರ್ಭದಲ್ಲಿ ಅವರು ಒಕ್ಕಲಿಗ ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ರು ಕೂಡ ನೇರವಾಗಿ ದಾಳಿ ಮಾಡ್ತಾ ಇಲ್ಲ. ಆದರೆ ಈ ಒಂದು ಸ್ಪರ್ಧೆಯ ಮೂಲಕ ಇಲ್ಲಿ ಎಗೇನ್ ಏನು 94ರಲ್ಲಿ ಏನು ದೇವೇಗೌಡರು ಮತ್ತು DK 87ರಲ್ಲಿ ದೇವೇಗೌಡರು ಮತ್ತು DK ಅನ್ನುವಂಥದ್ದು ಏನೋ ಒಂದು ದೊಡ್ಡ ಫೈಟ್, ಆ ಒಂದು ಆಯಾಮ ಇತ್ತು ಒಕ್ಕಲಿಗ ಕೋಟೆಯಲ್ಲಿ. ಆ ಆಯಾಮವನ್ನು ಮತ್ತೆ ಪುನರ್ ಪ್ರತಿಷ್ಠಾಪಿಸೋ ಮೂಲಕ DK ಅವರು ಇಲ್ಲಿ ಯಾವುದೇ ಹೊಂದಾಣಿಕೆ ಅಥವಾ ಮತ್ಯಾವುದೇ ಲೆಕ್ಕಾಚಾರಗಳಿಲ್ಲ, ನಾನು ಸ್ಟ್ರೈಟ್ ಫೈಟಲ್ಲಿ ಇದ್ದೀನಿ, ಆ ಕಾರಣಕ್ಕೆ ಮೇಕೆದಾಟುವಂಥ ವಿಚಾರದಲ್ಲಿ ನಾನು ನೇರವಾಗಿ ಅಷ್ಟೆಲ್ಲ ಏನು ಸರ್ಕಾರದ ಏನು ನಿಯಂತ್ರಣಗಳ ಹೊರತಾಗಿಯೂ ಕೂಡ ಅಲ್ಲಿ ನಾನು ಇನಿಷಿಯೇಟ್ ಮಾಡಿದ್ದು ಅನ್ನುವಂಥ ಮೆಸೇಜನ್ನು ಅವತ್ತೇನು ಕೊಟ್ಟಿದ್ರು ಅದರ ಎಕ್ಸ್ಟೆಂಡೆಡ್ ವರ್ಷನನ್ನು ಈ ಸ್ಪರ್ಧೆಯ ಮೂಲಕ ಖಚಿತ ಮಾಡಲಿಕ್ಕೆ ಮತ್ತು ಅಲ್ಲಿನ ಒಕ್ಕಲಿಗ ಕೋಟೆಯಲ್ಲಿ ಮೆಸೇಜನ್ನು ಕೂಡ ಪಾಸ್ ಮಾಡಲಿಕ್ಕೆ ಬಳಸ್ಕೋತಾರೆ ಅಂತ ನನಗನ್ನಿಸ್ತಾ ಇದೆ. ಅಲ್ಲ, ಮತ್ತೆ ನೀವು ಹೇಳಿದ್ರಲ್ಲ ಮುಂದಿನ ದಿನಗಳಲ್ಲಿ ಬೇಕಾಗ್ಬೋದು ಅಂತ. ಅಲ್ಲ, ಅಧಿಕಾರ ಅನ್ನೋದು ಯಾರಿಗೆ ಬೇಡ ಹೇಳಿ. ಮತ್ತೆ ಇಲ್ಲೆಲ್ಲ ನಾವು 1000 ಸತಿ ಹೇಳಿದ್ದೀವಿ, ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆರ್ ಎನಿಮೀಸ್ ಇನ್ ಪಾಲಿಟಿಕ್ಸ್. ಶಾಶ್ವತ ಸ್ನೇಹನೂ ಇಲ್ಲ, ಶಾಶ್ವತ ವೈರತ್ವನೂ ಇಲ್ಲ. ಅಂಥ ಪರಿಸ್ಥಿತಿ, ಅಂಥ ಒಂದು ಕ್ಷೇತ್ರ ಇದು ರಾಜಕಾರಣ. ಇವತ್ತಿಗೆ DK ಸುರೇಶ್ ಅವ್ರು ನಿಂತ್ರು ಆ ಫಲಿತಾಂಶ ಏನೇ ಆಗಲಿ, ನಾಳೆ ದಿವಸ ಇವ್ರು ಒಬ್ಬರ ಜೊತೆ ಒಬ್ರು ಹೋಗಬೇಕು ಅಂದರೆ ಹೋಗದೆ ಇರ್ತಾರೆ, ಖಂಡಿತ ಹೋಗ್ತಾರೆ. ಸೊ ಈ ಸ್ಪರ್ಧೆಯಿಂದ ಅದಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಮಧು. ಆ ಸ್ಪರ್ಧೆಯಿಂದ ತೊಂದರೆ ಯಾಕಾಗುತ್ತೆ ಅಂತಂದರೆ ಈಗ ನೋಡಿ, ಈಗ ಏನೇ ಅವರು ಏನು ಮುಖಾಮುಖಿ ಅಂತ ಬಂದರೂ ಕೂಡ ಒಕ್ಕಲಿಗ ನಾಯಕರು ಎಲ್ಲ ಒಂದು ಕಡೆ ಒಂದು ಒಳ ಒಪ್ಪಂದ ಬರುತ್ತೆ ಇಂಥ ವಿಚಾರದಲ್ಲಿ ಅನ್ನೋಂಥ ಒಂದು ಅಭಿಪ್ರಾಯ ಬರಬಾರದು. ಮತ್ತು ನೀವು ಹೇಳ್ದಂಗೆ ಆ ಕ್ಷೇತ್ರದಲ್ಲಿ ತಮ್ಮ ಏನು ಪ್ರಬಲ ಏನು ಪ್ರತಿಸ್ಪರ್ಧಿಯಾಗಿ ತಮ್ಮನನ್ನು ಇಳಿಸಿದ್ದೇ ಆದಂಥಲ್ಲಿ ಗೆಲುವಿನ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿಗೆ ಒಂದು ವೋಟ್ ಹೇಗೆ ಇಂಪಾರ್ಟೆಂಟು, ಒಂದು ಪಾರ್ಟಿಗೆ ಒಂದೊಂದು ಸೀಟ್ ಕೂಡ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಅವರ ಬೆಂಬಲಿಗರಾಗಿ ಎಷ್ಟು ಜನ ಆಯ್ಕೆ ಆಗ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಸೊ DK ಸುರೇಶ್ ಅವರ ಸ್ಪರ್ಧೆ ಬರೀ ರಾಮನಗರಕ್ಕಷ್ಟೇ ಸೀಮಿತ ಆಗದೆ ಪಕ್ಕದಲ್ಲಿರುವಂಥ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಇಂಪ್ಯಾಕ್ಟ್ ಆಗುವಂಥ ಏನು ಅವಕಾಶಗಳಾದರೆ ಕನಕಪುರ ಹೇಗೂ ಅವ್ರ ಏನು ಪ್ರಬಲ ಭದ್ರಕೋಟೆ, ಅದರ ಹೊರತಾಗಿ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಪ್ರಾಬಲ್ಯವನ್ನು ಬೀರಲಿಕ್ಕೆ ಅನುಕೂಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ರೀತಿ ನೀವು ಹೇಳಿದಂತೆ ಕುಮಾರಸ್ವಾಮಿ ಅವ್ರನ್ನ ಭಾವನಾತ್ಮಕವಾಗಿ ಹಳೆ ಟ್ರ್ಯಾಕ್ ರೆಕಾರ್ಡ್ ಇರೋದ್ರಿಂದ, ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ವಿಚಾರದಲ್ಲಿ ರಾಮನಗರ ಲಕ್ಕಿ ಕ್ಷೇತ್ರ ಅವ್ರ ಇಡೀ ಫ್ಯಾಮಿಲಿಗೆ, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಎಂಟೈರ್ ಏನು 4 CM ಕೊಟ್ಟಂಥ ಜಿಲ್ಲೆ. ಸೊ ಈ ನೆಲೆಯಲ್ಲಿ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾ ಇರೋ ಉದ್ದೇಶ ಮಂಡ್ಯದಲ್ಲಾಗಿರುವಂಥ ಕಹಿಯನ್ನು ಸರಿಪಡಿಸ್ಕೊಬೇಕು ಅಂತ. ಆ ಒಂದು ಟ್ರ್ಯಾಕ್ ರೆಕಾರ್ಡ್, ಆ ಒಂದು ಪೇನ್ ಇರೋದ್ರಿಂದ ಮತ್ತೆ ಜಾಸ್ತಿ ಕಾಶಿಯಸ್ ಆಗ್ತಾರೆ. ಆ ಮೂಲಕ ತಮ್ಮ ಕಾರ್ಯತಂತ್ರವನ್ನು ವಿಸ್ತರಿಸ್ಕೊಳ್ಬಹುದು ಅನ್ನೋಂಥದ್ದು DK ಶಿವಕುಮಾರ್ ಅವರ ಪ್ರಯತ್ನದಲ್ಲಿ ಕಾಣಿಸ್ತಾ ಇದೆ. ಅಲ್ಲ, ಪ್ರತಿ ಸೀಟು ಪ್ರತಿ ವೋಟು ಮ್ಯಾಟರ್ಸ್ ಈ ಎಲೆಕ್ಷನ್ ನಲ್ಲಿ. ಪೃಥ್ವಿದು ವಿಶ್ಲೇಷಣೆ ಇದರಲ್ಲಿ ವಿಶೇಷನೇ ಇರುತ್ತೆ. ಯಾಕಂದ್ರೆ ಪೃಥ್ವಿ ನಮ್ಮ ಕಾರ್ಯಕ್ರಮ ಜನಮನ ಮತ ಅಂತ ನಾವು ಏನು ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ, ಆ ಕಾರ್ಯಕ್ರಮದ ಭಾಗವಾಗಿ ಅವರು ರಾಮನಗರಕ್ಕೆ ಹೋಗಿರ್ತಾರೆ. ಪೃಥ್ವಿ ಅಲ್ಲಿಗೆ ಹೋಗಿ ಭಾಳ ಇನ್ ಡೀಟೇಲು ಅಲ್ಲಿ ಜನರ ಜೊತೆ ಎಲ್ಲ ಮಾತನಾಡಿ ಬಂದಂಥ ಸಂದರ್ಭದಲ್ಲಿ ನನ್ನ ಜೊತೆನೂ ಮಾತನಾಡಿದ್ರು. ಇವತ್ತು ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಡ್ಬೋದಾ ಪೃಥ್ವಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ? ನಿಖಿಲ್ ಈಗ BJPಯಿಂದನೂ ಒಬ್ಬ ಯುವಕನೇ ಸ್ಪರ್ಧೆಗೆ ಇಳಿತಿರುವಂಥದ್ದು, ಗೌತಮ್ ಗೌಡ. ಈಗ DK ಸುರೇಶ್ ಅವರ ಹೆಸರು ಪ್ರಸ್ತಾಪ, ನೀವಲ್ಲಿ ಹೋಗಿದ್ರಿ. ಇವತ್ತಿನ ಹೆಸರು ಅಲ್ಲಿ ಇಕ್ಬಾಲ್ ಹುಸೇನ್ ಇರೋದು. DK ಸುರೇಶ್ ಬಂದರೆ ಹೆಂಗೆ ಆಟ ಬದಲಾಗುತ್ತೆ ಅನ್ನೋದು ನಿಮ್ಮ ಊಹೆ ನಾನು ಕೇಳ್ತಿರೋದು. ಆ್ಯಕ್ಚುಲಿ ಅತಿ ಹೆಚ್ಚು ಉಪಚುನಾವಣೆ ನಡೆದಿರುವಂಥ ಒಂದು ಕ್ಷೇತ್ರ ಕೂಡ ಅದೇ. ಆ ಉಪಚುನಾವಣೆ ನಡೆದಿರುವಂಥ ಸಂದರ್ಭಗಳೆಲ್ಲವೂ ಕೂಡ ದೇವೇಗೌಡರ ಫ್ಯಾಮಿಲಿ ಅಂದರೆ ಕಾರಣಗಳಿಗಾಗಿನೇ ನಡೆದಿರೋದು. 2 ಬಾರಿ ಕುಮಾರಸ್ವಾಮಿ ಅವ್ರದ್ದು, 1 ಬಾರಿ ದೇವೇಗೌಡರದು. 94ಇಂದಲೂ ಕೂಡ
ದೇವೇಗೌಡರ ಫ್ಯಾಮಿಲಿ ಅತ್ಯುನ್ನತ ಹುದ್ದೆಯನ್ನ ಅಲಂಕರಿಸಿದಂತ ಸಂದರ್ಭ ಅಂದ್ರೆ 94 ಆದ ನಂತರ ಮುಖ್ಯಮಂತ್ರಿ ಆಗಿದ್ರು, ಅದಾದ್ಮೇಲೆ ಪ್ರಧಾನಮಂತ್ರಿ. ಅದೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಅಂದ್ರೆ ರಾಮನಗರ ಜಿಲ್ಲೆ ಒಂದು ಅವಿನಾಭಾವ ಸಂಬಂಧ. 2 ಬಾರಿ ಕುಮಾರಸ್ವಾಮಿ ಅವರು ಆ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳಾಗ್ತಾರೆ, ದೇವೇಗೌಡರು ಕೂಡ ಮುಖ್ಯಮಂತ್ರಿಗಳಾಗ್ತಾರೆ. ಅದೃಷ್ಟದ ಕ್ಷೇತ್ರ ಮಂಡ್ಯದಲ್ಲಿ ಸೋತಿರುವಂತ ನಿಖಿಲ್ ಅವರನ್ನ ಇಲ್ಲಿ ರಾಜಕೀಯ ಅಂದ್ರೆ ಅವ್ರಿಗೊಂದು ಭವಿಷ್ಯ ರೂಪಿಸುವಂತ ಒಂದು ದೊಡ್ಡ ಸವಾಲು ಕುಮಾರಸ್ವಾಮಿ ಅವ್ರಿಗಿದೆ. ಅದರ ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂಥದ್ನೇ ಅಲ್ಲಿ ಜನ ಮಾತನಾಡುವಂಥದ್ದು. ಅಕಸ್ಮಾತ್ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಏನು ಮಂಡ್ಯ ಭಾಗದಲ್ಲಿ ಓಡಾಡ್ತಾ ಇದಾರಲ್ಲ, ಹಾಸನ ಭಾಗದಲ್ಲಿ ಓಡಾಡ್ತಾ ಇದಾರಲ್ಲ, ಅಷ್ಟೇ ಅಗ್ರೆಸಿವ್ ಆಗಿ ಏನಾದರೂ ರಾಮನಗರ ಭಾಗದಲ್ಲಿ ಕಣಕ್ಕಿಳಿದಿದ್ದೇ ಆದ್ರೆ ಅವರು ನಿಂತ್ಕೊಳ್ಳೋದು ಬೇಡ, ಪ್ರಚಾರ ಮಾಡಿದ್ರೆ ಸಾಕು ಇಕ್ಬಾಲ್ ಹುಸೇನ್ ಗೆಲ್ಲುವಂಥ ಚಾನ್ಸಸ್ ಇದೆ. ಬಿಕಾಸ್ ಇವರಿಗೆ ನೆಗೆಟಿವ್ ಎಲ್ಲಾಗಿದೆ ಅಂದರೆ ಕುಮಾರಸ್ವಾಮಿಯವರು 2004ರಿಂದ ಆಯ್ಕೆಯಾಗಿ ಬರ್ತಾ ಇದಾರಲ್ಲ, ಅಲ್ಲಿಂದನೂ ಚೆನ್ನಾಗಿತ್ತು. ಬಟ್ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದ ನಂತರ 2019ರಲ್ಲಿ 1 ಲಕ್ಷ ಲೀಡಲ್ಲಿ ಗೆದ್ರಲ್ಲ, ಅದಾದಮೇಲೆ ಜನರ ಸಂಪರ್ಕ ಕಡಿಮೆ ಆಗಿದೆ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅನಿತಾ ಕುಮಾರಸ್ವಾಮಿ ಅವರು ಯಾವಾಗ ಜನರ ಸಂಪರ್ಕವನ್ನ ಕಳ್ಕೊಂಡ್ರು ಅವಾಗಿಂದನೂ ಕೂಡ ಅಲ್ಲಿನ ಜನ ಒಂದು ರೀತಿಯಾದಂಥ ಆಕ್ರೋಶ ಇದೆ ಅವ್ರಿಗೆ. ಹಾರೋಹಳ್ಳಿ ಮತ್ತೆ ಮರಳವಾಡಿ ಅನ್ನುವಂಥ ಈ 2 ಪ್ರಮುಖವಾದಂಥ ಕ್ಷೇತ್ರ ಇದೆಯಲ್ಲ, ಅದು ದೊಡ್ಡ ಮಟ್ಟದಲ್ಲಿ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಇರುವಂತ ಮಾಡಿದ್ರಲ್ಲ, ಆ ಒಂದು ಪ್ರಮುಖವಾದಂಥ ಕ್ಷೇತ್ರಗಳು ಈಗ ಯಾರಿದ್ದಾರೆ ರಾಮನಗರದಲ್ಲಿ, ಆ ಗೌತಮ್ ಗೌಡ್ರು ಇದಾರಲ್ಲ, ಆ ಊರೂರು ಕೂಡ ಹಾರೋಹಳ್ಳಿ. ಆದ್ರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇಲ್ಲ. ಆ ಊರವರು ಒಂದು ಬಂದಾಗ ಸ್ಥಳೀಯವಾಗಿ ಒಂದು ಸಪೋರ್ಟ್ ಸಿಗುತ್ತಲ್ಲ, ಆ ಸಪೋರ್ಟ್ ಅವ್ರಿಗೆ ಅಲ್ಲಿ ಸಿಗ್ತಾ ಇಲ್ಲ ಗೌತಮ್ ಗೌಡ್ರಿಗೆ. ಬಟ್ ಏನಿದೆ ಅಂದ್ರೆ ಒಕ್ಕಲಿಗರ ನಾಯಕ ದೇವೇಗೌಡರು ನಮ್ಗೆ ಎಲ್ಲದನ್ನು ಕೂಡ ಮಾಡ್ಕೊಟ್ಟಿದಾರಪ್ಪ, ಅವ್ರನ್ನ ಬಿಟ್ಕೊಡೋದು ಬೇಡ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿದ್ದಿದ್ರೆ ಅಲ್ಲಿ ಬೇರೆಯದ್ದೇ ರೀತಿಯಾದಂತ. ಸಾರಿ ಟು ಇಂಟರಪ್ಟ್, ಇದಕ್ಕೆ ಉಪಚುನಾವಣೆ ಮತ್ತು ದೇವೇಗೌಡರನ್ನ ಹೆಸರನ್ನ ಎತ್ತೋದಕ್ಕೆ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಅಲ್ಲಿ 94ರಲ್ಲಿ ಏನು ಇವರು ಪ್ರಧಾನಿ ಆದ ಸಂದರ್ಭದಲ್ಲಿ ಉಪಚುನಾವಣೆ ಆಯ್ತು, ಅಲ್ಲಿ ಅಂಬರೀಷ್ ಅವ್ರನ್ನ ಕಣಕ್ಕಿಳಿಸಿದ್ರು ಕೂಡ ಖುದ್ದು ಏನು ಸಿಟ್ಟಿಂಗ್ ಗೌರ್ಮೆಂಟ್ ಇರುವಂತ ಸಂದರ್ಭದಲ್ಲಿ, ರೂಲಿಂಗ್ ಗೌರ್ಮೆಂಟ್ ಇರುವಂತ ಸಂದರ್ಭದಲ್ಲಿ ಅಷ್ಟೆಲ್ಲ ದೊಡ್ಡ ಪ್ರಚಾರ ಆದ್ರೂ ಕೂಡ ಅಂಬರೀಷ್ ಅಂತ ಆ ಜನಪ್ರಿಯತೆ ಉತ್ತುಂಗದಲ್ಲಿದ್ದ ಕಾಲ ಅವರೇ ಸೋಲ್ತಾರೆ. ಲಿಂಗಪ್ಪನವ್ರು ಗೆಲ್ತಾರೆ ಅಲ್ಲಿ ಕಾಂಗ್ರೆಸ್ ಅಲ್ಲಿ. ಅಂದ್ರೆ ಕಾಂಗ್ರೆಸ್ಗೆ ಅಷ್ಟು ಹೋಲ್ಡ್ ಇದೆ. ಮತ್ತು ಹೊರಗಿನಿಂದ ಬಂದಂತ ಕ್ಯಾಂಡಿಡೇಟ್ ಯಾರು ಅನ್ನುವಂಥ ಪ್ರಶ್ನೆ ದೇವೇಗೌಡರ ವಿಚಾರದಲ್ಲಿ ಬರಲಿಲ್ಲ ಅಂದ್ರು, ಮೊಮ್ಮಗನ ವಿಚಾರದಲ್ಲಿ ಡಿ ಕೆ ಸುರೇಶ್ ನಿಂತಹ ಸಂದರ್ಭದಲ್ಲಿ ಖಂಡಿತ ಮ್ಯಾಟರ್ ಆಗುತ್ತೆ ಅನ್ನುವಂಥದ್ದು ಒಂದು ಮೇಲ್ನೋಟ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ. ಆಮೇಲೆ ಡಿ ಕೆ ಸುರೇಶ್ ಅವರು ನಿಂತರೆ ಗೆಲ್ಲುವಂತ ಚಾನ್ಸಸ್ ಆಕ್ಚುಲಿ ಜಾಸ್ತಿ ಇದೆ. ಬಟ್ ಇಕ್ಬಾಲ್ ಹುಸೇನ್ ಅವರೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಒಂದು ದೊಡ್ಡ ಹೆಸರನ್ನ ಮಾಡಿದಂತವ್ರು. ಆ ಭಾಗದಲ್ಲಿ 2 ಬಾರಿ ಸೋತಿದ್ರು ಅವರು. 2018ರಲ್ಲಿ ನೀವು ಗಮನಿಸಬಹುದು ಸರ್, ಅವಾಗಲೇ ಹೇಳ್ತಾ ಇದ್ರು 69,000, ಹತ್ತತ್ರ 70,000, ಇವ್ರದ್ದು 92,000, 22,000 ಡಿಫರೆನ್ಸ್. ಬರ್ತಾ ಬರ್ತಾ ಅಂದ್ರೆ ಕುಮಾರಸ್ವಾಮಿ 4 ಬಾರಿ ಆಯ್ಕೆ ಆದಂತ ಸಂದರ್ಭದಲ್ಲಿ ವೋಟ್ ಡಿಫರೆನ್ಸ್ ಆಗ್ತದೆ, 1 ಲಕ್ಷಕ್ಕೂ ಹೆಚ್ಚಿನ ಆ ಡಿಫರೆನ್ಸ್ ಕಡಿಮೆ ಆಗ್ತಾ ಇದೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರು ಮಾಗಡಿಲ್ ಮಾಡ್ತಾರಲ್ಲ ಪ್ರಚಾರ, ಅದನ್ನ ರಾಮನಗರದಲ್ಲಿ ಮಾಡೋದಿಲ್ಲ. ನಾವು ಚನ್ನಪಟ್ಟಣವನ್ನೇ ತಗೊಬಹುದು. ಫಾರ್ ಎಕ್ಸಾಂಪಲ್ 2018ರಲ್ಲಿ ಯೋಗೇಶ್ವರ್ ಅವರು ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಬಲದ ಪ್ರತಿಸ್ಪರ್ಧಿ ಆಗಿದ್ರು. ಅಂದ್ರೆ ಒಂದು ರೀತಿಯಾಗಿ ರಾಜಕೀಯ ವಿರೋಧಿಗಳಾಗಿದ್ರು. ರೇವಣ್ಣನ್ ಕರ್ಕೊಂಬಂದ್ರು, ಕುಮಾರಸ್ವಾಮಿ ಅವ್ರನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಬೇಕು ಅಂತ ರೇವಣ್ಣನ್ ಕರ್ಕೊಂಬಂದು ನಿಲ್ಲಿಸಿ ಕುರುಬ ಮತಗಳನ್ನ ಡಿವೈಡ್ ಮಾಡಿ, ಅದಾದ್ಮೇಲೆ ಮುಸ್ಲಿಂ ಓಟ್ಸ್ಗಳನ್ನ ಸ್ವಲ್ಪ ಡಿವೈಡ್ ಮಾಡಿಬಿಟ್ಟು ಯೋಗೇಶ್ವರ್ ಅವರನ್ನ ಸೋಲಿಸುವಂತ ಪ್ರಯತ್ನ ಹೇಗಾಯ್ತು, ಅದೇ ರೀತಿಯಾಗಿ ತನ್ನ ರಾಜಕೀಯ ಭವಿಷ್ಯ, ಮುಖ್ಯಮಂತ್ರಿ ಹುದ್ದೆ ಅಕಸ್ಮಾತ್ ಏನಾದ್ರು ಬಂತು, ಕುಮಾರಸ್ವಾಮಿ ಅವ್ರು ಬೇಡಪ್ಪ ಡಿ ಕೆ ಶಿವಕುಮಾರ್ ಆಗಬೇಕು ಅಂದ್ರೆ ಅವ್ರಿಗೊಂದು ದೊಡ್ಡ ಬೆಂಬಲ ಬೇಕಾಗುತ್ತೆ ದೇವೇಗೌಡರದು. ಸೊ ಹೀಗಾಗಿ ಅಲ್ಲಿ ಡಿ ಕೆ ಸುರೇಶ್ ಅವರನ್ನ ಹಾಕುವಂತ ಡೌಟು ಅಂತಾನೆ ಹೇಳಲಾಗ್ತದೆ. ಆಮೇಲೆ ಒಕ್ಕಲಿಗರಿಗೆ ಒಂದು ರೀತಿಯಾದಂತ ಬೇರೆಯದ್ದೇ ಸಂದೇಶ ಹೋಗುತ್ತೆ. ಅಂದ್ರೆ ಒಬ್ಬ ಯುವ ನಾಯಕ ಬೆಳೀತಾ ಇರುವಂತ ಸಂದರ್ಭದಲ್ಲಿ ಇವ್ರಿಗೆ ಯಾಕೆ ಬೇಕಾಗಿತ್ತು? ನಾಯಕ ಅಲ್ಲ ಅದು, ದೇವೇಗೌಡರು ದೇವೇಗೌಡರ ಆಂಗಲ್ ಬರುತ್ತಲ್ಲಿ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ದೇವೇಗೌಡರ ಕುಟುಂಬಕ್ಕೇನೆ ಒಂದು ಸವಾಲ್ ಹಾಕ್ಬಿಟ್ರ. ಅಂದ್ರೆ ಒಕ್ಕಲಿಗ ಸಮುದಾಯದಲ್ಲಿ ಇದು ಯಾವ ರೀತಿಯ ಮೆಸೇಜ್ ಕೊಡುತ್ತೆ? ಹಿಂದೆ ಇದ್ದಿದ್ದು ಹಿಂದೆ, ಇವತ್ತಿನ ಆಟ ಇವತ್ತಿಂದಲ್ವಾ? ಮತ್ತೆ ಮಧು ಅವಾಗಲೇ ಹೇಳ್ದಂಗೆ ಭವಿಷ್ಯದ ಆ ಸಾಧ್ಯತೆಗಳನ್ನ ಕಡಿಮೆ ಮಾಡ್ಕೊಳ್ಳುವಂಥ ಆ ಒಂದು ನಿಲುವು ಯಾಕೆ ತಗೊಳ್ತಾರೆ ಕಾಂಗ್ರೆಸ್ ಅನ್ನೋದು ಒಂದು ಕಡೆ ಆದರೆ, ಅಟ್ ದ ಸೇಮ್ ಟೈಮ್ ಹಳೆ ಮೈಸೂರು ಭಾಗದಲ್ಲಿ ಕಾಲಕ್ಕೆ ಚಕ್ರ ಹಾಕೊಂಡು ಪ್ರಚಾರ ಕಾರ್ಯಕ್ರಮದಲ್ಲಿ ನಿರತರಾಗಿರುವಂಥ ಕುಮಾರಸ್ವಾಮಿ ಅವ್ರನ್ನ ಕಟ್ಟಾಕೋದು ಕೂಡ ಅಷ್ಟೇ ಅನಿವಾರ್ಯ. ರಾಮನಗರದಿಂದ ಒಂದೇ ಒಂದು ಆ್ಯಡ್ ಮಾಡ್ಬಿಡ್ತೀನಿ. ಅಂದ್ರೆ ಇಲ್ಲಿ 1985ರಿಂದಲೂ ಕೂಡ ದೇವೇಗೌಡರ ವಿರುದ್ಧನೇ ಹೋರಾಟ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಅವರು ರಾಜಕೀಯವನ್ನ ಫೇಸ್ ಮಾಡ್ತಾ ಇರುವಂಥದ್ದು. ಅಲ್ಲಿ ಆಪೋಸಿಟ್ ಅಂದ್ರೆ JDS ಒಂದೇ ಇರುವಂಥದ್ದು. ಆದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆದ ನಂತರ ಡಿ ಕೆ ಶಿವಕುಮಾರ್ ಅವರ ಹಾವಭಾವನೆ ಚೇಂಜ್ ಆಗಿದೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವ್ರನ್ನ ಅಟ್ಯಾಕ್ ಮಾಡೋದಾಗ್ಲಿ, ದೇವೇಗೌಡರನ್ನ ಅಟ್ಯಾಕ್ ಮಾಡೋದಾಗ್ಲಿ ಇದುವರೆಗೂ ಕೂಡ ಮಾಡಿಲ್ಲ. ಮೊನ್ನೆ ಒಂದು ಒಕ್ಕಲಿಗರ ಸಭೆ ನಡೆದಂತ ಸಂದರ್ಭದಲ್ಲಿ ಮಂಡ್ಯದ ನಾಯಕರು, ರಾಮನಗರ ಭಾಗದ ನಾಯಕರೆಲ್ಲರೂ ಕೂಡ ಹೇಳ್ತಾರೆ, ನೀವು ಹಳೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಾಗಿ ದೇವೇಗೌಡರನ್ನ ಫೇಸ್ ಮಾಡ್ತಿದ್ರಲ್ಲ, ಆ ಡಿ ಕೆ ಶಿವಕುಮಾರ್ ಬೇಕು ನಮ್ಗೆ. ಈ ಸಾಫ್ಟ್ ಕಾರ್ನರ್ ಆಗಿರುವಂತ ದೇವೇಗೌಡರ ಫ್ಯಾಮಿಲಿ ಮೇಲೆ ಸಾಫ್ಟ್ ಕಾರ್ನರ್ ಆಗಿರುವಂತ ಬೆಂಬಲಿಗರು ಏನು ಹೇಳ್ಬೋದು, ಬೆಂಬಲಿಗರು ಹೇಳ್ತಾರೆ ಪಾಪ,
ಬಡದಾಡೋ ಕಾರ್ಯಕರ್ತರ ಆದ್ರೆ ಲೆಕ್ಕಾಚಾರ ಒಂದು. ಈ ಜಿದ್ದು ಮತ್ತೆ ಮುದ್ದು ಎರಡರಲ್ಲೂ ಕೂಡ ಡಿ ಕೆ ಅವರು ತುಂಬಾ ಚಾಣಾಕ್ಷ ಅಂತಂದ್ರೆ ಲೆಕ್ಕಾಚಾರಗಳನ್ನ ಹಾಕಿದ್ದಾರೆ. ಅವಾಗ ಯಾಕೆ ಸಾಫ್ಟ್ ಆಗಿದ್ರು ಮತ್ತೆ ಇವಾಗ ಯಾಕೆ ಮತ್ತೆ ವಾಪಸ್ ಹಳೆ ಕಾರ್ಡ್ ನ ಎತ್ಕೊಂಡಿದ್ದಾರೆ, ಎರಡಕ್ಕೂ ಕೂಡ ಅವ್ರು ನೋಡಿ, ಅವರು ಅಷ್ಟೇ ಚಾಣಾಕ್ಷತೆಯಿಂದಾನೇ ಉತ್ತರ ಕೊಟ್ಟಿದ್ದಾರೆ. ಎಸ್ಸು ಹೇಳಲಿಲ್ಲ, ನೋನು ಹೇಳಲಿಲ್ಲ. ಅವ್ರು ಹೇಳಿದ್ದು ಹೌದು ಚರ್ಚೆಗೆ ಬಂದಿದೆ, ನಾನು ಇನ್ನೂ ಮಾತಾಡಿಲ್ಲ. ಸಾಧ್ಯತೆಯನ್ನ ಉಳಿಸ್ಕೊಂಡಿದ್ದಾರೆ, ಹಾಗೆ ಆಗತ್ತೆ ಅನ್ನೋದು ಹೇಳಿಲ್ಲ. ಥ್ರೆಟ್ ಅನ್ನು ಪಾಸ್ ಮಾಡ್ತಾರೆ ಅಷ್ಟೇ. ನಾನೀಗ ಬಿಟ್ಕೊಟ್ಟಿದ್ರೆ ಅದು ನಿಮ್ ಕಾರಣಕ್ಕೋಸ್ಕರ ನಿಮ್ ಮಗನ ಭವಿಷ್ಯಕ್ಕೋಸ್ಕರ ಗೊತ್ತಿರ್ಲಿ ನಿಮ್ಗೆ. ಸೊ ನನಗೂ ಇನ್ನೊಂದು ಹೆಲ್ಪ್ ಮಾಡಿ. ಎಕ್ಸಾಕ್ಟ್ಲಿ ಇವತ್ತು ನಾನ್ ಮಾಡ್ತಾ ಇದ್ದೀನಿ, ನಾಳೆ ದಿವಸ ನಾನು ಬಂದ್ರೆ ನೀವು ಮಾಡ್ಬೇಕಾಗುತ್ತೆ ಅನ್ನೋದನ್ನ ಹೇಳ್ದೇನೆ ಹೇಳ್ತಿದ್ದಾರಾ ಅನ್ನೋ ಪ್ರಶ್ನೆ ನಮ್ಮ ಮುಂದೆ. ರಾಮನಗರದಿಂದ ಬೆಂಗಳೂರಿಗೆ ಬರೋಣ. ಬೆಂಗಳೂರಿಗೆ ಯಾಕೆ ಸೀಮಿತ ಮಾಡ್ತಿದ್ದೀರಿ ಅಂತ ಕೇಳ್ತಿದ್ದಾರೆ ಸೋಮಣ್ಣ ಅವರು.